ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಡಿ ಪಿಕ್ಚರ್ಸ್. ನಾನು ನಿಮ್ಮ ವಿಶೇಷ್. ಸೊ ಈಗ ನಮ್ಮ ಜೊತೆ ಇದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಬ್ಲಿಂಕ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟು ಈಗ ದರೋಡೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡೋದು ಬರ್ತಿದ್ದಾರೆ ಸರ್. ದೀಕ್ಷಿತ್ ಸರ್, ಕಾರ್ಯಕ್ರಮಕ್ಕೆ ನಮಸ್ಕಾರ. ಹೇಗಿದ್ದೀರಾ? ಓಕೆ. ನಮ್ಮ ಕ್ಯೂಟ್ ಬಬ್ಲಿಯಸ್ಟ್ ಬೃಂದಾಚಾರ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ನಮಸ್ಕಾರ. ಹೇಗಿದ್ದೀರಾ? ಸೂಪರ್ ಸರ್. ನಿಮ್ಮದು ಪ್ರತಿ ಮೂವಿಗಳಲ್ಲಿ ಟೈಟಲ್ಗಳು ಯೂನಿಕ್ ಆಗಿರುತ್ತೆ. ಈಗ ಬ್ಲಿಂಕ್ ತೊಗೊಂಡ್ರು, ಈಗ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಸೊ ಈ ಟೈಟಲ್ ಚೂಸಿಂಗ್ ಬಗ್ಗೆ ನಿಮಗೆ ಹೇಗೆ ಅನಿಸುತ್ತೆ? ನನಗೇನು ಅನ್ಸಲ್ಲ ಸರ್, ಯಾಕಂದ್ರೆ ನಾನು ಚೂಸ್ ಮಾಡೋದು ಟೈಟಲ್ ಜನರಲಿ. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂತೂ ನನ್ನ ಹತ್ರ ಬರೋಕ್ಕಿಂತ ಮುಂಚಿನ ಟೈಟಲ್ ರಿಜಿಸ್ಟರ್ ಆಗಿ ಆ ಹೆಸರು ಮುಖಾಂತರನೇ ಸಿನಿಮಾ ಹೆಸರು ಹೇಳುತ್ತೆ. ಬ್ಲಿಂಕ್ ಆಫ್ಕೋರ್ಸ್ ನಾವು ಡಿಸ್ಕಸ್ ಮಾಡಿದ್ವಿ, ಅಂದರೆ ಅದು ಮೊದಲೇ ಇತ್ತು, ಬಟ್ ಒಂದು ಡಿಸ್ಕಷನ್ ಆಗಿತ್ತು. ಜನರಲಿ ಏನಾಗುತ್ತೆ, ಟೈಟಲ್ ಬಂದು ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಕಾಲ್ ತೊಗೊಂಡ್ರೆ ಮೋಸ್ಟ್ ಆಫ್ ದ ಟೈಮ್ ಡೈರೆಕ್ಟರ್ಸ್ ಕಾಲ್ ತೊಗೊಂಡ್ರೆ, ಅಂದರೆ ಆ ಸಬ್ಜೆಕ್ಟ್ಗೆ ಯಾವ್ದು ಆ್ಯಪ್ ಟೈಟಲ್ ಏನಾಗುತ್ತೆ ಅಂತ. ಸೊ ಹಂಗಾಗಿ ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳ್ತೀನಿ ಹೊರತು ಫೈನಲೈಸೇಷನ್ ಆಗಿರೋದು. ನಾನು ಲಕ್ಷ್ಮಿ, ನೀವು ನೋಡಿದ ತಕ್ಷಣ ಲಕ್ಷ್ಮಿ ತರ ಕಾಣ್ತೀರಾ. ಸೊ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕೇಳಿದ ತಕ್ಷಣ ಹೇಗೆ ಅನಿಸ್ತು ನಿಮಗೆ? ಫಸ್ಟ್ ರಿಯಾಕ್ಷನ್? ಚೆನ್ನಾಗಿ ಅನಿಸ್ತು, ಯುನೀಕ್ ಇದೆ ಆ್ಯಂಡ್ ಕ್ಯಾಚಿ ಆಗಿದೆ. ಲೈಕ್ ಮೈಂಡಲ್ಲಿ ರಿಜಿಸ್ಟರ್ ಆಗಿಬಿಡುತ್ತೆ ಆ ಥರ ಟೈಟಲು ಇಷ್ಟ ಆಯಿತು, ಕಥೆನೂ ಇಷ್ಟ ಆಯಿತು, ನನ್ನ ರೋಲು ಇಷ್ಟ ಆಯಿತು. ಸೊ ಎಲ್ಲ ಇಷ್ಟ ಆಯಿತು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಬಗ್ಗೆ. ಓಕೆ ಸರ್, ಡೈರೆಕ್ಟರ್ ಸರ್ ಹೇಗೆ ಅಪ್ರೋಚ್ ಮಾಡಿದ್ರಿ ಸರ್ ನಿಮಗೆ ಸ್ಟೋರಿ? ನನಗೆ ಡೈರೆಕ್ಟರ್ ಬಂದು ಮೊದಲು ಬೇರೆ ಕತೆ ಹೇಳಿದ್ರು, ಅದನ್ನು ದಸರಾ ರಿಲೀಸ್ ಆಯಿತು. ದಸರಾ ನಂತರ ಇಲ್ಲ ಆ ಕಥೆಗಳ ಒಂಚೂರು ಮುಂದೆ ಹೋದಾಗ ಒಂಚೂರು ದೊಡ್ಡ ಕತೆ ಮಾಡೋಣ ಅಥವಾ ಸ್ವಲ್ಪ ಬೇರೆ ಥರದ ಕತೆ ಮಾಡೋಣ ಅಂತೇಳಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಟೀಸರ್ ಮಾಡ್ಕೊಂಡಿದ್ರು. ನಾವು ಫಸ್ಟ್ ಅನೌನ್ಸ್ಮೆಂಟ್ ಆ್ಯನಿಮೇಷನ್ ಅದನ್ನು ಅವ್ರು ಆಲ್ರೆಡಿ ಮಾಡಿಟ್ಕೊಂಡಿದ್ರು. ಸೊ ಹಾಗಾಗಿ ಅವ್ರು ಅದನ್ನು ತೋರಿಸಿದಾಗ ಆ್ಯಂಡ್ ಅದ್ರ ಜೊತೆ ಕತೆ ಹೇಳಿದಾಗ ಬೋನ್ ಸ್ಕ್ರಿಪ್ಟ್ ಕೇಳಿದೆ, ಬೋನ್ ಸ್ಕ್ರಿಪ್ಟ್ ಕೊಟ್ಟರು. ಸೊ ಪೂರ್ತಿ ಓದಿದ ಮೇಲೆ ಐ ಫೆಲ್ಟ್ ಆಗಿನ ಟೈಮಲ್ಲಿ ನಾನು ಕೇಳಿದಂಥ ಅಷ್ಟು ಕನ್ನಡ ಸ್ಕ್ರಿಪ್ಟ್ ಇರೋದು ಇಸ್ ಒನ್ ಆಫ್ ದ ಬೆಸ್ಟ್ ಸ್ಕ್ರಿಪ್ಟ್ಸ್ ಅಂತ ಅನ್ನಿಸ್ತು. ಆ್ಯಂಡ್ ನನ್ನ ಹಿಂದಿನ ಸಿನಿಮಾ ಬ್ಲಿಂಕ್ ಆಗಿತ್ತು, ಸೊ ಸೀರಿಯಸ್ ಸಬ್ಜೆಕ್ಟ್ ಆಗಿತ್ತು. ಸೊ ಮುಂದಿನ ಸಿನಿಮಾ ಒಂದು ಸ್ವಲ್ಪ ಲೈಟ್ ಹಾರ್ಟೆಡ್ ನಗಿಸ್ಕೊಂಡು ಈ ಥರದ. ಓಕೆ ಮ್ಯಾಮ್, ಬ್ಯಾಂಕಲ್ಲೇ ಮ್ಯಾನೇಜರ್ ಆಗಿ ಮಾಡ್ತಾ ಇದ್ದೀರಾ ಅನ್ಸುತ್ತೆ, ಅಥವಾ ಯಾವ ಥರ ರೋಲ್ ಮ್ಯಾಮ್? ಅಕೌಂಟೆಂಟ್ ರೋಲ್. ಅಕೌಂಟೆಂಟ್ ತುಂಬಾನೇ ಒಂದು ನಾವು ಯೂಶುವಲಿ ಬ್ಯಾಂಕಲ್ಲಿ ಅಕೌಂಟೆಂಟ್ಸ್ಗಳನ್ನ ಹೆಂಗೆ ನೋಡ್ತೀವಿ, ಮ್ಯಾನೇಜರ್ಸ್ಗಳೆಲ್ಲ ಹೆಂಗಿರ್ತಾರೆ, ತುಂಬಾನೇ ಪಾಯ್ಸ್ಡ್ ಆಗಿರ್ತಾರೆ, ಸೈಲೆಂಟ್ ಆಗಿರ್ತಾರೆ, ಜಾಸ್ತಿ ಮಾತಾಡಲ್ಲ, ತುಂಬಾನೇ ನೀಟಾಗಿ ಡ್ರೆಸ್ ಮಾಡ್ಕೊಂಡಿರ್ತಾರೆ, ನೀಟಾಗಿ ಕೋಮ್ ಮಾಡ್ಕೊಂಡಿರ್ತಾರೆ, ಯೂಶುವಲಿ ಒಂದು ಸ್ಪೆಕ್ಸ್ ಹಾಕೊಂಡಿರ್ತಾರೆ. ಸೊ ದಟ್ ವಾಸ್ ದ ಐಡಿಯಾ ಬಿಹೈಂಡ್ ನಮ್ಮ ಲುಕ್ ಇಂದು. ಕ್ಯಾರೆಕ್ಟರ್ ಅಂತ ತಗೊಂಡ್ರೆ ತುಂಬಾನೇ ಪಾಯ್ಸ್ಟು, ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಹೇಳ್ಕೊಳ್ಳೋದು ಅಥವಾ ಕಮ್ಮಿ ಎಕ್ಸ್ಪ್ರೆಸ್ ಮಾಡೋದು. ಬಟ್ ಅಫ್ ಕೋರ್ಸ್ ಕ್ಯಾರೆಕ್ಟ್ರಿಗೆ ಲೇಯರ್ಸ್ ಇದೆ. ಥ್ರೂ ಔಟ್ ನೀವು ಸಿನಿಮಾ ನೋಡ್ತಾ ಹೋದಾಗ ಅದು ಗೊತ್ತಾಗುತ್ತೆ ಏನು ಹೇಗೆ ಏನು ಡೆಪ್ತ್ ಇದೆ. ಈಗ ಒಂದು ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ಒಂದೊಂದು ಮಾಸ್ಕ್ ಅಂತ ಕೊಟ್ಟಿದ್ದಾರಲ್ಲ, ಅದೆಲ್ಲ ಒಂದೊಂದು ಡೆಪಿಕ್ಷನ್ಗೆ ಕೊಟ್ಟಿರೋದು. ಇದಕ್ಕೆ ಟೈಗರ್ ಆಗಿರ್ಬೋದು, ಅಥವಾ ಪಾಂಡ ಆಗಿರ್ಬೋದು, ಕಾಂಗ್ ಆಗಿರ್ಬೋದು, ರ್ಯಾಬಿಟ್ ಆಗಿರ್ಬೋದು, ಎಲ್ಲದಕ್ಕೂ ಒಂದೊಂದು ಬ್ಯಾಕ್ ಸ್ಟೋರಿ ಇದೆ ಅವ್ರಿಗೆ, ಏನಕ್ಕೆ ಅದೇ ಮಾಸ್ಕ್ ಕೊಟ್ಟಿದ್ದಾರೆ ಅಂತ. ಅದೇ ರೀತಿ ಈ ಕ್ಯಾರೆಕ್ಟ್ರಿಗೆ ಒಂದು ಗಿಣಿ ಮಾಸ್ಕ್ ಏನು ಕೊಟ್ಟಿದ್ದಾರೆ, ಒಂದು ಪಂಜರದ ಗಿಣಿ. ಏನಕ್ಕೆ ಪಂಜರದ ಗಿಣಿ, ಏನಕ್ಕೆ ಹಂಗಾಯ್ತು, ಅದೆಲ್ಲ ನೀವು ಸಿನಿಮಾದಲ್ಲಿ ನವೆಂಬರ್ 21ಕ್ಕೆ ನೋಡ್ಬೇಕು. ಸರ್, ಈ ಕತೆ ಟ್ರೈಲರ್ ಟೀಸರ್ ಎಲ್ಲ ನೋಡಿದಾಗ ಸೊ ಈಗಿನ ಯೂತ್ಸಿಗೆ ಅಥವಾ ಈಗಿನ ಜನಾಂಗ, ಈಗಿನ ಜನರೇಷನ್ ಏನು ನಡೀತಾ ಇದೆ ಅದು ತುಂಬ ರಿಲೆವೆಂಟ್ ಇದೆ, ಆಪ್ಟ್ ಆಗಿದೆ. ಸೊ ಈಗೇನು ಸ್ಕ್ಯಾಮ್ ನಡೆಯುತ್ತೆ ಅಥವಾ ಫೋನ್ ಪೇಲೆ ಒಂದು OTP ಹೇಳಿ ಆ ಥರ ಹೇಳಿ ಬ್ಯಾಂಕ್ ತಲೆ ಏನು ನಡೀತೆ ಅದೆಲ್ಲಷ್ಟು ರಿಲೆವೆಂಟ್ ಇದೆ. ಸೊ ಎಷ್ಟು ಕನೆಕ್ಟ್ ಆಗ್ಬೋದು ಸರ್? ತುಂಬ ಕನೆಕ್ಟ್ ಆಗುತ್ತೆ. ಅಂದರೆ ನಮ್ಮ ಸುತ್ತಮುತ್ತ ನಡೀತಿರುವ ಕಥೆ ಆಗಿರ್ಬೋದು, ನಾವೆಲ್ಲ ಕೇಳಿರುವ ಕಥೆ ಆಗಿರ್ಬೋದು. ಈಗ ಮಂಗಳೂರಲ್ಲಿ ರೀಸೆಂಟಾಗಿ ದರೋಡೆ ಆಯಿತು ಅಂತ ಅದೆಷ್ಟು ಮತ್ತೆ ನಾವು ತಲೆ ಕೆಡಿಸ್ಕೊಂಡಿದ್ದೀವಿ ಅಂತಂದರೆ ಸಿನಿಮಾ ಬಂದಮೇಲೆ ಆಗಿದ್ರೆ ನಮ್ಮ ಸಿನಿಮಾ ನೋಡಿ ಇನ್ಫ್ಲುಯೆನ್ಸ್ ಆಗ್ಬಿಟ್ಟಿದೆ ಅಂತಿರೋದು. ಸೊ ಬಟ್ ಹೀಗೆ ತುಂಬ ವಿಷಯಗಳಿಗೆ ಕನೆಕ್ಟ್ ಆಗುತ್ತೆ ಆ್ಯಂಡ್ ತುಂಬ ವಿಷಯಗಳ ಬಗ್ಗೆ ಸಿನಿಮಾ ಮಾತಾಡುತ್ತೆ. ನಗಿಸ್ತಾ ತುಂಬ ವಿಷಯಗಳ ಬಗ್ಗೆ ಸಿನಿಮಾ ಮಾತಾಡುತ್ತೆ. ಆ್ಯಂಡ್ ಯೂತ್ಸಿಗೆ ಮಾತ್ರ ಅಲ್ಲ, ಫುಲ್ ಫ್ಯಾಮಿಲಿಗೂ ನೋಡುವಂಥ ಸಿನಿಮಾ. ಯಾಕಂದರೆ ನಗು ಕಾಮಿಡಿ ಏನಿದೆ ಅಥವಾ ನಾವು ನಗಿಸೋದು ಏನಿದೆ, ಯಾವ ಏಜ್ ವರ್ಗದವ್ರಿಗೆ ಕೂಡ ಅದು ಸಲ್ಲುತ್ತೆ, ಯಾವ ವಯಸ್ಸಿನವ್ರಿಗೆ ಕೂಡ ಅದು ಸಲ್ಲುತ್ತೆ. ಆ್ಯಂಡ್ ಮಕ್ಕಳನ್ನ ಕರ್ಕೊಂಡ್ಬಂದು, ಫ್ಯಾಮಿಲಿನ ಕರ್ಕೊಂಡ್ಬಂದು, ಪೇರೆಂಟ್ಸ್ನ ಕರ್ಕೊಂಡು ಆರಾಮಾಗಿ ಸಲ್ಲುವಂಥ ಸಿನಿಮಾ. ಆ್ಯಂಡ್ ಐ ಥಿಂಕ್ ಈ ಬ್ಯಾಂಕು ಈ ಸೆಟಪ್ ಎಲ್ಲ ನೋಡಿದಾಗ ಹೆಚ್ಚಿಗೆ ಒಂದು ಈ 5 ವರ್ಷದ ಹಿಂದೆ, ಇವಾಗ ಫೋನೆಲ್ಲ ಬಂದು ನಾವು ತುಂಬ ಬ್ಯಾಂಕ್ ಹೋಗೋದು ಕಡಿಮೆ ಆಗಿದೆ ಜನರಲಿ. ಬಟ್ ಈ ಒಂದು 5-6 ವರ್ಷದ ಹಿಂದೆ, 7 ವರ್ಷದ ಹಿಂದೆ ಬ್ಯಾಂಕ್ ಕೆಲಸಕ್ಕೆ ಪ್ರತಿನಿತ್ಯ ಹೋಗುವಂಥ ಸ್ಥಿತಿ ಇತ್ತು. ನಿಮ್ಮ ಬಿಸ್ನೆಸ್ ಮಾಡ್ತಿದ್ದೆ, ಏನೇ ಮಾಡ್ತೀವಿ, ಏನೋ ಕೆಲಸಗಳು ಆಗ್ತಿದ್ದೆ,
ಪ್ರತಿನಿತ್ಯ ಒಂದಿಷ್ಟು ಸಣ್ಣ ಟ್ರಾನ್ಸಾಕ್ಷನ್ ಏನೋ ಚೆಕ್ ಹಾಕೋದಕ್ಕೋ ಚೆಕ್ ತೊಗೊಂಬರೋದಕ್ಕೋ ಇನ್ನೊಬ್ಬರಿಗೆ ಅಕೌಂಟಿಗೆ ದುಡ್ಡು ಕಳಿಸ್ಬೇಕು ಅಂದರೆ ಬ್ಯಾಂಕಿಗೆ ಹೋಗಬೇಕು, ದುಡ್ಡು ರಿಸೀವ್ ಮಾಡಬೇಕಂದ್ರೆ ಬ್ಯಾಂಕಿಗೆ ಹೋಗ್ಬೇಕು, ಈ ಥರ ಆಗ್ತಾ ಇತ್ತಲ್ಲ. ಸೊ ಅವು ಆ ಥರ ಆ ಫೇಸಲ್ಲಿ ಯಾರ್ಯಾರಿದ್ರು ಅವ್ರಿಗೆ ಇನ್ನೂ ಹೆಚ್ಚಿಗೆ ಕರೆಕ್ಟ್ ಆಗುತ್ತೆ ಈಗ. ಓಕೆ ಮ್ಯಾಮ್, ನೀವು ಅಕೌಂಟೆಂಟ್ ಆಗಿರೋದ್ರಿಂದ ಸೊ ನೀವು ಬ್ಯಾಂಕಿಗೆ ವಿಸಿಟ್ ಮಾಡ್ತಿರ್ತಾರಲ್ಲ, ಅಬ್ಸರ್ವ್ ಮಾಡಿದ್ದೀರಾ ಹೇಗೆ ಬಿಹೇವ್ ಮಾಡ್ತಿರ್ತಾರೆ? ಅಲ್ಲ, ಅದೇ ಅವ್ರು ಹೇಳ್ದಂಗೆ ಈಗ ಒಂದ್ ಸ್ವಲ್ಪ ಕಮ್ಮಿ ಆಗಿದೆ, ಬಟ್ ಮುಂಚೆ ತುಂಬಾ ಹೋಗ್ತಾ ಇದ್ವಿ. ಕಾಲೇಜ್ ಟೈಮಲ್ಲೆಲ್ಲ ತುಂಬಾ ಹೋಗ್ತಾ ಇದ್ವಿ. ಕ್ಯಾಶಲ್ಲಿ ಡೀಲ್ ಮಾಡೋದಿಲ್ಲ, ರಿಲೆವೆಂಟ್ ಕ್ಯಾಶಲ್ಲಿ ಡೀಲ್ ಮಾಡೋದು. ಕ್ಯಾಶಲ್ಲಿ ಡೀಲ್ ಮಾಡಲ್ಲ ಈಗ, ಅಷ್ಟು ಕಮ್ಮಿ ಇದೆ. ಬಟ್ ಅವ್ರು ಮಾಡ್ತಾರೆ, ನನ್ನ ಅದೇ ಅವ್ರು ಮಾಡ್ತಾರೆ. ಬಟ್ ಅಂದ್ರೆ ಎಲ್ಲ ಆನ್ಲೈನ್ ಆಗಿದೆ ಅಂತ, ಆನ್ಲೈನ್ ಡಿಜಿಟಲ್ ಜಾಸ್ತಿ ಆಗಿದೆ. ಸೊ ಬ್ಯಾಂಕಿಗೆ ಹೋಗೋದು ಕಮ್ಮಿ ಆಗಿದೆ. ಬಟ್ ಮುಂಚೆ ಹೋದಾಗೆಲ್ಲ ಅದೇ ಹೇಳ್ದೆ ಅಲ್ಲ ನಾನು, ವಿ ಹ್ಯಾವ್ ಅ ಮೈಂಡ್ ಸೆಟ್. ಅಂದ್ರೆ ಮ್ಯಾನೇಜರ್ ಅಂದ್ರೆ ಹಿಂಗಿರ್ತಾರೆ, ಅಕೌಂಟೆಂಟ್ ಗಳಂತಂದ್ರೆ ಹಿಂಗಿರ್ತಾರೆ, ಅಥವಾ ಬ್ಯಾಂಕ್ ಅಂದ್ರೆ ಹಿಂಗಿರುತ್ತೆ, ಏನೇನೆಲ್ಲ ಇದೆಲ್ಲ ಅದೆಲ್ಲ ಪರ್ಸ್ಪೆಕ್ಟಿವ್ ಡೆಫಿನೆಟ್ಲಿ ಚೇಂಜ್ ಆಗುತ್ತೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯಲ್ಲಿ ನೋಡಿ. ಓಕೆ ಸರ್, ಯೂಶಲಿ ನಿಮಗೆ ನಿಮ್ಮ ಚೈಲ್ಡ್ಹುಡ್ಡಿಂದ ಫಸ್ಟ್ ಬ್ಯಾಂಕ್ ವಿಸಿಟ್ ಯಾವುದು ಅಂತ ನೆನಪಿದೆ ಸರ್? ಯೂಶಲಿ ಪೇರೆಂಟ್ಸ್ ಏನಕ್ಕೆ ಕಳಿಸಿರ್ತಾರೆ, ಅಥವಾ ನೀವು ಅಕೌಂಟ್ ಫಸ್ಟ್ ಓಪನ್ ಮಾಡೋದು ಹೋಗಿ ಒದ್ದೆ ತಿಂದಿರೋದು ಬ್ಯಾಂಕಲ್ಲಿ ಹೋಗಿ? ಬ್ಯಾಂಕಲ್ಲಿ ಒದ್ದೆ ತಿಂದಿರೋದಿಲ್ಲ, ಬ್ಯಾಂಕ್ ಬಂದು ವಾಪಸ್ ಒದ್ದೆ ತಿಂದಿರೋದು. ಏನೋ ಚೆಕ್ಕಲ್ಲಿ ಡೇಟ್ನ ತಪ್ಪಲ್ಲಿ ಹಾಕ್ತಿದ್ರು. ಓಕೆ ಸರ್, ನೀವು ಫಸ್ಟ್ ಓಪನ್ ಮಾಡಿದ್ದು ಯಾವ ಈ ಪೀರಿಯಡಲ್ಲಿ ಅಂತ ಹೇಳ್ಬೋದಾ? ಅಂದರೆ ಸ್ಕೂಲಿಂಗ ಅಥವಾ ಕಾಲೇಜಿಂಗ ಅಕೌಂಟ್ ಓಪನ್ ಮಾಡಿ? 2011-12 ಫಸ್ಟ್ ನಾನು ಬ್ಯಾಂಕ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಅಂತ ಹೇಳ್ಬೇಕು. ಇಲ್ಲ ಬಟ್ 2011-12 ಬ್ಯಾಂಕ್ ಅಕೌಂಟ್. ಮ್ಯಾಮ್, ನೀವು ಫಸ್ಟ್ ವಿಸಿಟ್ ಮಾಡಿದ್ದು? ಫಸ್ಟ್ ವಿಸಿಟ್ ಮಾಡಿದ್ದ ನಂಗೆ ನೆನಪಿಲ್ಲ. ಲೈಕ್ ತುಂಬಾ ಚಿಕ್ಕ ವಯಸ್ಸಲ್ಲಿ ಅಪ್ಪಾಜಿ ಆಯಿ ಜೊತೆ ಹೋಗ್ತಾ ಇದ್ದಿತ್ತು. ಅಲ್ಲ, ಅಪ್ಪ ಟೀಚರ್ಸ್, ಸೊ ಅವ್ರಿಗೆ ಸ್ಯಾಲ್ರಿ ಎಲ್ಲ ಆಗ್ತಾ ಇದ್ರಲ್ಲ, ಸೊ ಅವ್ರ ಜೊತೆ ಹೋಗ್ತಾ ಇದ್ದೆ ನಾನು. ಅಕೌಂಟ್ ಓಪನ್ ಮಾಡಿದ್ದು of course Facebook account, Instagram account, X account, like Twitter which turned into X account. ಯೂಶಲಿ ನಮ್ಮ ಫ್ರೆಂಡ್ಸ್ ಈ ತರ ಎಲ್ಲ ಆಡ್ಕೋತಿರ್ತಾರೆ ಸರ್. ಒಂದ್ ಅಕೌಂಟ್ ಇರುತ್ತೆ, ಅದ್ರಲ್ಲಿ ಹೋಗ್ತಾ ಇಲ್ಲ ಮಗ ನೀನೇ ಮಾಡ್ಬಿಡು ಅಂತಾರೆ. ಇನ್ನೊಂದು ಅಕೌಂಟ್ ಇದೆಯಲ್ಲ ಅದ್ರಲ್ಲಿ ಮಾಡೋ, ಇಲ್ಲ ಅದು ಓಪನ್. ಸೊ 2-3 ಅಕೌಂಟ್ ಇರುತ್ತೆ. ಅಕೌಂಟ್ ಇದಕ್ಕೆ ಇರುತ್ತೆ, ಅಕೌಂಟ್ ಕಾಸು ಇರಬೇಕು ಅಷ್ಟೇ. 2012 ಅನ್ಸುತ್ತೆ. 2012. ಓಕೆ ಸರ್, ಶೂಟಿಂಗ್ ಎಲ್ಲ ನಿಮಗೆ ಇಷ್ಟವಾದಂಥ ಲೊಕೇಶನ್ ಯಾವುದು ಸರ್? ಶೂಟಿಂಗಲ್ಲಿ ನನಗೆ ತುಂಬ ಇಷ್ಟವಾದಂಥ ಲೊಕೇಶನ್ ಐ ಥಿಂಕ್ ದೇವರಾಯನ ದುರ್ಗ. ಕೆಲವೊಂದು ಸಾಂಗ್ ಶೂಟ್ ಮಾಡ್ತಿರ್ಬೇಕಾದ್ರೆ ದೇವರಾಯನ ಶೂಟ್ ಮಾಡ್ತೀವಿ. ಬೆಳಿಗ್ಗೆ ಸನ್ರೈಸ್ ಅದ್ಭುತವಾಗಿ ರಾತ್ರಿ ಅಷ್ಟೇ ತುಂಬಾ ಚೆನ್ನಾಗಿರೋದು, ಅದನ್ನು ಹೇಳಿ. ರಾತ್ರಿ ಚಳಿ ಇರೋದು, ತುಂಬ ಚಳಿ ಇರೋದು, ಗಾಳಿ ಹೆಂಗ್ ಬೀಸ್ತಾ ಇತ್ತು ಅದು ನಾವೇ ಹಂಗಿತ್ತಾ ಇರ್ತಾ ಗಾಳಿ. ಬಟ್ ಎಲ್ಲೋ ಒಂದು ಕಡೆ ಅಲ್ಲಿ ಆಕಾಶ ಪೂರ್ತಿ ಆ ಕಲ್ಲರ್ಗಳಾಗಿರ್ಬೋದು, ಸನ್ರೈಸ್ ಆಗ್ಬೋದು, ಮುಖ್ಯವಾಗಿ ಆ ಕಾಡಿನ ದಟ್ಟ ಕಾಡು ಮತ್ತು ಸನ್ರೈಸ್ ಆಗ್ತಾ ಇತ್ತು. ಸೊ ನಾವು ಬೆಟ್ಟದ ಮೇಲೆ ಇರ್ತಾ ಇದ್ವಿ. ಓಕೆ, ನಮ್ಮ ಶೂಟಿಂಗಲ್ಲೇ ನೀವು ಎಂಜಾಯ್ ಮಾಡಿದಂಥ ಫನ್ನಿ ಮೂಮೆಂಟ್ ಯಾವುದು, ಅಥವಾ ಸೀರಿಯಸ್ ವಿಷಯ? ಸೀರಿಯಸ್ ತುಂಬ ಇದೆ. ಫನ್ನಿ ಮೂಮೆಂಟ್ಸ್ ಅಂತಂದ್ರೆ ಚಿಕ್ಕ ಪುಟ್ಟ ಮೂಮೆಂಟ್ಸ್ ಆಗ್ತಾನೆ ಇರ್ತಿತ್ತು. ನಮ್ಗೆ ಯಾರು ಆಕ್ಚುಲಿ ನಿದ್ರೆ ಮಾಡ್ತಾ ಇರ್ಲಿಲ್ಲ. ಅಂದ್ರೆ ಲೈಕ್ ಸೆಟ್ ಅಲ್ಲಿ ಆಲ್ ಟೈಮ್ ಏನು ಅಷ್ಟು ಶೂಟಿಂಗ್ ಪೀರಿಯಡ್ ಏನಿದೆ ಅಲ್ಲ, ನಾವು ಮೋಸ್ಟ್ ಆಫ್ ದ ಅವರ್ಸ್ ನಾವು ಸೆಟ್ ಅಲ್ಲೇನೆ ಕಳೆದಿದೀವಿ. ಸೊ ಚಿಕ್ಕ ಪುಟ್ಟ ಮೂಮೆಂಟ್ಸ್ ಅಂತ ತುಂಬಾ ಇದೆ, ಚಿಕ್ಕ ಪುಟ್ಟ ಕಾಮಿಡಿಗಳು ಅದೆಲ್ಲ ಆಗ್ತಾ ಇರೋದು. ಬಟ್ ತುಂಬಾ ಟೈಟ್ ಶೆಡ್ಯೂಲ್ ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ ನಾವು. ಅಂದ್ರೆ ಸೆಟ್ ಹಾಕಿದ್ರಿಂದ ಆ ಸೆಟ್ ಅಲ್ಲಿ ನಾವ್ ಏನ್ ಶುರು ಮಾಡಿದ್ವಲ್ಲ, ಇನ್ನೊಂದು ಸೆಟ್ ಅವರಿಗೆ ಅದನ್ನ ತೆಗೆದು ಇನ್ನೊಂದು ಸೆಟ್ ಹಾಕ್ಬೇಕಿತ್ತು. ಸೊ ವಿ ಹ್ಯಾಡ್ ಅ ವೆರಿ ಲಿಮಿಟೆಡ್ ಟೈಮ್. ಸೊ ತುಂಬಾನೇ ಟೈಟ್ ಶೆಡ್ಯೂಲ್ ಅಲ್ಲೇ ಮಾಡ್ತಾ ಇದ್ವಿ. ಮತ್ತೆ ವೆರಿ ಕ್ಯೂಟ್ ಮೂಮೆಂಟ್ಸ್, ಲೈಕ್ ತುಂಬಾ ಜನ ಆರ್ಟಿಸ್ಟ್ಗಳು ಹಾಡಿರೋದು. ಬಿಕಾಸ್ ರಾತ್ರಿ ಫುಲ್ ನಿದ್ರೆ, ಫುಲ್ ನೈಟ್ ಶೂಟ್. ಸೊ ಎಲ್ಲ ಕೂತು ಅಂತಾಕ್ಷರಿ ಹಾಡ್ತಾ ಇದ್ವಿ. ಐ ಥಿಂಕ್ ಸಖತ್ ನಾವು ಹ್ಯಾಡ್ ಫನ್ ಅಂತಂದ್ರೆ ಅಭಿಸರ್ ಬರ್ಡೇ ಸೆಟಲ್ ಸೆಲೆಬ್ರೇಟ್ ಮಾಡಿದ್ವಿ ಒಂದು ವರ್ಷ. ವಿ ಆಲ್ ಡಾನ್ಸ್ಡ್ ಸೆಟ್, ಸೊ ದಟ್ ವಾಸ್ ಫನ್. ಅದು ತುಂಬಾ ಎಲ್ಲರೂ ಹಾರಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಇಡೀ ಸೆಟ್. ಅಂಡ್ ತುಂಬಾ ಜನ ಇದ್ರು, ಏನೋ ಸಡನ್ ಆಗಿ ಸೆಟ್ ಪೂರ್ತಿ ಯಾರು ಜಾಸ್ತಿ ಕಾಮಿಡಿ ಮಾಡ್ತಾ ಇದ್ರಿ ಸರ್ ಸೆಟ್ ಅಲ್ಲಿ? ಸೆಟ್ ಅಲ್ಲಿ ಕಾಮಿಡಿ ಜಾಸ್ತಿ ಯಾರು ಮಾಡ್ತಾ ಇದ್ರು? ಕಾಮಿಡಿ ಯಾರು ಜಾಸ್ತಿ? ಕನಕ.
ನನ್ನ ಕ್ಯಾರೆಕ್ಟರ್ ಸ್ವಲ್ಪ ಜಾಸ್ತಿ ಕಾಮಿಡಿ ಮಾಡ್ತಾ ಇದ್ವಿ ಕ್ಯಾರೆಕ್ಟ್ರಲ್ಲಿ. ರಿಯಲ್ ಲೈಫಲ್ಲಿ ನಾನು ಮಾಡ್ಬೇಕಾಗಿತ್ತು, ನೋಡೋದನ್ನೇ ಕೆಲಸ ಯಾರು ನಿಮ್ಮನ್ನು ನೋಡ್ತೀರಾ ರಿಯಲ್ ಲೈಫ್ ಎಲ್ಲ? ಆದರೆ ಪರಿಸ್ಥಿತಿ ನೋಡೋದು ಬರುತ್ತೆ ಕೆಲಸ. ಸರ್, ನೀವು ಥಿಯೇಟ್ರ್ ಆರ್ಟಿಸ್ಟ್ ಇರೋದ್ರಿಂದ ಸೊ ಯೂಶಲಿ ಕನ್ನಡ ಇಂಡಸ್ಟ್ರಿಗೆ ಹೊಸಬ್ರು ಬರಬೇಕು ಅಂತೆಲ್ಲ ಇರ್ತಾರೆ ಆರ್ಟಿಸ್ಟ್ಗೆ. ಸೊ ನೀವು ಆಸ್ ಆರ್ಟಿಸ್ಟ್ ಆಗಿ ಹೇಗೆ ತಯಾರಾಗಿ ಬರಬೇಕು ಅಂತ ಅನ್ಸುತ್ತೆ ಸರ್? ಇಲ್ಲ ಸರ್, ಎಲ್ರಿಗೂ ಸೇರಿ. ಇಲ್ಲ, ಬಿ ಪ್ರಿಪೇರ್ಡ್ ಅಂತ ಹೇಳ್ತೀನಿ ನಾನು. ಟ್ರೈನಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನನ್ನ ಕೇಳಿದ್ರೆ ನನ್ನ ಬಿಲೀಫ್ ಸಿಸ್ಟಮಲ್ಲಿ ಟ್ರೈನಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಒಬ್ಬ ನಿರ್ದೇಶಕರಿಗೆ ಏನು ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಪ್ರಾಬಬ್ಲಿ ನಮಗೆ ಗೊತ್ತಿರೋರು ಎಷ್ಟು ಗೊತ್ತಿಲ್ಲ, 1, 2, 3 ಸಿನಿಮಾಗಳಿಗೆ ಆಗಬೇಕು. ಬಟ್ ಟ್ರೈನಿಂಗ್ ಆದಾಗ ಲಾಂಗ್ ರನ್ನಲ್ಲಿ ಭಾಳ ಹೆಲ್ಪ್ ಆಗುತ್ತೆ. ತುಂಬ ಲೇಯರ್ಸ್ ಇರುವಂಥ ಕ್ಯಾರೆಕ್ಟರ್ಗಳು, ತುಂಬ ಕಾಂಪ್ಲಿಕೇಟೆಡ್ ಇರುವಂಥ ಪಾತ್ರಗಳನ್ನ ಮಾಡಬೇಕು ಅಂತ ಟ್ರೈನಿಂಗ್ ಭಾಳ ಬಿಕಾಸ್ ಐ ಆಮ್ ಅ ಟ್ರೈನ್ ಆ್ಯಕ್ಟರ್. ಸೊ ಹಾಗಾಗಿ ನಾನು ಬೇರೆ ಬೇರೆ ಪಾತ್ರಗಳನ್ನ ಮಾಡೋದಕ್ಕೆ ಸಾಧ್ಯವಾಗಿದೆ ನನಗೆ. ಹಾಗಾಗಿ ಟ್ರೈನಿಂಗ್ ತೊಗೊಳ್ಳಿ, ಯಾವ ಥರದ್ದು ಆಗಿರ್ಬೋದು, ಥಿಯೇಟ್ರಿಗೆ ಹೋಗಿ, ಫಿಲ್ಮ್ ಸ್ಕೂಲ್ಗೆ ಹೋಗಿ ಟ್ರೈನಿಂಗ್ ತೊಗೊಳ್ಳಿ. ಬೇರೆ ಬೇರೆ ಕಲೆಗಳು ಅಂದರೆ ಡ್ಯಾನ್ಸ್ ಆಗಿರ್ಬೋದು, ಜಿಮ್ನಾಸ್ಟಿಕ್ಸ್ ಆಗಿರ್ಬೋದು. ಬಿಕಾಸ್ ಯಾರೋ ಒಬ್ಬರು ನಿರ್ಮಾಪಕರು ನಿಮ್ಮ ಮೇಲೆ ಅಷ್ಟೊಂದು ಬಂಡವಾಳವನ್ನು ಕೊಡ್ತಾ ಇದ್ದಾರೆ ಅಂತಂದರೆ ನಿಮಗೆ ಅದನ್ನು ನಿಭಾಯಿಸುವಂಥ ತಾಕತ್ತು. ಆ ಸಿನಿಮಾನ ಶೋಲ್ಡರ್ ಮೇಲೆ ತೊಗೊಂಡು ಯಾವುದೇ ಥರ ಹೀರೋ ಪಾತ್ರನೇ ಅಂತ, ಮೇನ್ ಲೀಡ್ ಪಾತ್ರನೇ ಅಂತ ಯಾವುದೇ ಪಾತ್ರ ಮಾಡ್ತೀರಾ ಅಂತಂದ್ರೂ ಅದಕ್ಕೆ ಒಂದು ಪೂರಕವಾದ ಸಿದ್ಧತೆಗಳಿರ್ತದೆ. ತುಂಬ ಲಾಂಗ್ ರನ್ ಭಾಳ ಹೆಲ್ಪ್ ಆಗುತ್ತೆ. ಮ್ಯಾಮ್, ನಿಮಗೆ ಕೌಸಲ್ಯ ಸುಪ್ರಜಾ ತುಂಬ ಬ್ರೇಕ್ ಕೊಟ್ಟಂಥ ಮೂವಿ. ಸೊ ಆಫ್ಟರ್ ದಟ್ ಹೌ ಡು ಫೀಲ್ ಇಂಡಸ್ಟ್ರಿ? ಇಂಡಸ್ಟ್ರಿ ಬಗ್ಗೆ that is very true. I feel very blessed. ಅಂದ್ರೆ ಇಂಥ ಸಿನಿಮಾಗಳನ್ನ ಮಾಡ್ತಾ ಇದ್ದೀನಿ. ದೀಕ್ಷಿತ್ ಜೊತೆಗೆ ಆಕ್ಟ್ ಮಾಡಿರೋದಕ್ಕೆ ಸರಿ ಹೇಳ್ತಿದ್ದೀರಾ? ಬಟ್ ಯಾ, ಆನ್ ಅ ಸೀರಿಯಸ್ ನೋಟ್ ತುಂಬ ಖುಷಿ ಇದೆ. ಬಿಕಾಸ್ ದೆರ್ ವಾಸ್, ಈಗ ನೀವು ಐ ಕ್ಯಾನ್ ಆಲ್ಸೋ ಸೇ ದಟ್ ಬಿಫೋರ್ ಕೌಸಲ್ಯ, ಆಫ್ಟರ್ ಕೌಸಲ್ಯ ನನ್ನ ಜರ್ನಿಯನ್ನ. ದೆರ್ ವಾಸ್ ಅ ಟೈಮ್ ಏನು ಕೆಲಸ ಇಲ್ಲದೆ ಕೂತಿದ್ದು ಕೂಡ ಇದೆ. ಬಟ್ ಆಗ ಸಿನಿಮಾಗಳು ಬಂದರೂ ಕೂಡ ಅದು ಏನೋ ಒಂದು ಕಡೆಗೆ ನನಗೆ ಅದು ಕನ್ವಿನ್ಸಿಂಗ್ ಅನ್ಸಿಲ್ಲ ಅಂತ, ನಾನು ಮಾಡ್ಬೋದು ಅನ್ನೋ ಒಂದು ಫೀಲಿಂಗ್ ಬಂದಿಲ್ಲ. ಸೊ ತುಂಬಾ ವೇಟ್ ಮಾಡಿ ಸಿಕ್ಕಿದಂಥ ಪ್ರಾಜೆಕ್ಟ್ ಕೌಸಲ್ಯ ಸುಪ್ರಜಾ. ಬಟ್ ದೆನ್ ಅದು ಐ ಗೆಸ್ ಜನರಿಗಾಗಿರ್ಬೋದು ಅಥವಾ ಫಿಲ್ಮ್ ಮೇಕರ್ಸಿಗಾಗಿರ್ಬೋದು, ಐ ಗೆಸ್ ಎಲ್ಲೋ ಒಂದು ಕಡೆ ಆ ಕ್ಯಾರೆಕ್ಟರು ಅವ್ರ ಮನಸ್ಸಿಗೆ ತನಕ ಮುಕ್ತು ಅಂತ ಅನ್ಸುತ್ತೆ. ಅದರಿಂದಾಗಿ ಅದೆಷ್ಟು ಕಥೆಗಳನ್ನ ಕೇಳಿದೆ. ಸೊ ಅದೇ ಟೈಮಲ್ಲಿ ದೀಕ್ಷಿತ್ ಅವರ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕೂಡ ಸರ್, ನಿಮ್ಮ ಓವರ್ ಅಲ್ಲ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಭಿಷೇಕ್ ಅದೇ ನಾನು ಅನ್ಕೊಂಡೆ ನೀವು ಹೇಳ್ಕೊಟ್ಟು ಸ್ಕ್ರಿಪ್ಟ್ ಹೇಳೋಣ ಅಂತ. ಸರ್, ಓವರ್ ಆಲ್ ಭಾಗ್ಯಲಕ್ಷ್ಮಿ ಟೀಮಲ್ಲೇ, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಟೀಮಲ್ಲೇ ಪೊಲೀಸ್ ಮತ್ತೆ ಕಳ್ಳ ಈ ಕ್ಯಾರೆಕ್ಟ್ರು ರೋಲ್ ಕೊಡೋದಾದ್ರೆ ಯಾರಿಗೆ ಕೊಡ್ತೀರಾ ಸರ್ ನೀವು? ಕಳ್ಳ ಇವತ್ತಂತೂ ಕಳ್ಳರ ತರನೇ ಆಡ್ತಿದ್ದಾರೆ. ಇವರು ವಿಶಾಲ್ ಸರ್ ಪೊಲೀಸಾ? Like he has this keen observations. So police ಅವರು observations. ಓಕೆ ಸರ್, ಈಗ ಒಂದು ಸೀಕ್ವೆನ್ಸ್. ಉಷಾಮಾ ಪೊಲೀಸ್ ಓಕೆ. ಆಕ್ಚುಲಿ ಅವರು ಪೊಲೀಸ್ ಕೊಡ್ಬೋದು ಅವರಿಗೆ, ಪರ್ಸನಲ್ ಎಕ್ಸ್ಪೀರಿಯನ್ಸ್. ಶಿ ಇಸ್ ವೆರಿ ವೆರಿ ಗುಡ್ ಫೈಂಡಿಂಗ್ ಔಟ್ ಥಿಂಗ್ಸ್. ಎಲ್ಲ ಹುಡುಗರು ಗೊತ್ತು. ಓಕೆ ಸರ್, ಅವ್ರ ಜೊತೆ ನಾವು ಥಿಯೇಟ್ರು ಕಂಟಿನ್ಯೂ ಸರ್, ಮುಂಚೆಯಿಂದನೂ ಗುರುಗಳು ತುಂಬ ಕಡೆ ಹೇಳಿದೆ. ಅದಾದ್ಮೇಲೆ 2 ಪ್ಲೇನ ಡೈರೆಕ್ಟ್ ಮಾಡಿದ್ದಾರೆ. ಮಾಮ ಮೋಷನ್ ಅಂತ ಒಂದು ಪ್ಲೇನ್ ಮಾಡಿದ್ರು, ಅದಾದ್ಮೇಲೆ ಇತೀನಿ ನಾನು ಮಾಡ್ತಿರೋ ಎಲ್ಲ ಪಾತ್ರಗಳಲ್ಲೂ ಅವ್ರಿಗೆ ಕೊಡ್ಸಿದ್ದೆ. ಯಾವುದೇ ಸಿನಿಮಾ ಮಾಡಿದ್ರು ಇವತ್ತು ನಾನು ಸ್ಕ್ರಿಪ್ಟ್ ಓದಿದ್ಮೇಲೆ ನನಗೇನೇನು ಅನ್ಸಿದೆ ಅದನ್ನೆಲ್ಲ ಬರ್ಕೊಂಡ್ಮೇಲೆ ಈ ಸ್ಕ್ರಿಪ್ಟ್ ಡಾಕ್ಟರ್ ಅಂತ ನಾವು ಕರಿತೀವಿ. ಲಾಸ್ಟ್ ಮಿನಿಟ್ ಹೋಗಿ ಅವ್ರ ಜೊತೆ ಏನಾದರೂ ಅವ್ರಿಗೆ ಏನು ಅನ್ಸುತ್ತೆ ಯಾವಾಗಲೂ ಕೇಳಿ. ಸರ್, ಈ ಹರ ಹೋಮ್ ಆ ಸಾಂಗ್ ಹೆಂಗೆ ಬಂತು ಸರ್? ಅದು ಈ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸರ್ಚಿಂಗ್ ಥ್ರಿಲ್ಲರ್ ಸಬ್ಜೆಕ್ಟಲ್ಲಿ, ಅಂದರೆ ಆ ಥರ ಅದೇನು ರಿಕ್ವೈರ್ಡ್ ಇತ್ತಾ ಅಥವಾ ಯಾವ ಥರ? ಇಲ್ಲ, ತುಂಬ ಆ್ಯಕ್ಟ್ ಆಗಿದೆ ಸಬ್ಜೆಕ್ಟ್. ಅಂದರೆ ನೀವು ಶುರುವಾಗದೇ ಇಲ್ಲಿ ಆಸೆಯಿಂದ.
ಸೊ ದುಡ್ಡು ಬೇಕು ಅನ್ನೋ ಆಸೆ, ದುಡ್ಡು ಬೇಕು ಅನ್ನೋ ಆಸೆಯಿಂದ ಬ್ಯಾಂಕಿಗೆ ಹೋಗ್ತಾರೆ. ಸೊ ಎಲ್ಲವೂ ಶುರುವಾಗಿದ್ದು ಆಸೆಯಿಂದ. ಸೊ ಆ ಹಾಡು ಶುರುವಾಗೋದು ಆಸೆಯಿಂದಾನೆ. ಆಸೆ ಎಂದರೆ ಏನು ಅಂತ ಅಲ್ಲಿಂದನೇ ಶುರುವಾಗುತ್ತೆ. ಸೊ ಇಟ್ ವೆರಿ ಆಕ್ಟ್. ಆಸೆಗಳು ನಮಗೆ ಗೊತ್ತಿಲ್ಲದಿರುವಂಥ ದಾರಿಗಳು ಕರ್ಕೊಂಡು ಹೋಗುತ್ತೆ. ಕೆಲವು ಸತಿ ನಾವು ಮಾಡುವಂಥ ಚಾಯ್ಸಸ್ಸು ಇಟ್ ಇಸ್ ಬಿಕಾಸ್ ಆಫ್ ಆಸೆ ಅನಿಸುತ್ತೆ. ನಮಗೆ ಯಾವ ಮಟ್ಟದ ಆಸೆ ಇದೆ ಅದರಲ್ಲಿ ನಾವು ಚಾಯ್ಸಸ್ನ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಆ ಹಾಡು ಪೂರ್ತಿಯಾಗಿ ನೀವು ಕೇಳಿದಾಗ ನಮ್ಮ ಸಿನಿಮಾ ಕಥೆಗೂ ನಮ್ಮ ಸಿನಿಮಾಗೆ ಬರುವಂಥ ಪಾತ್ರಗಳಿಗೂ ಮತ್ತು ಆ ಹಾಡಿಗೂ ತುಂಬ ಕನೆಕ್ಷನ್ ಇದೆ. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಬರೋ ಹಾಡು ಸೊ ನಿಮ್ಮ ಸಿನಿಮಾದಲ್ಲಿ ನಮ್ಮ ಪ್ರಕಾರ ಯೂಸ್ ಮಾಡಿಸ್ಬಿಟ್ಟಿದೆ ಕೇಳುವಾಗ ಆ ಸನ್ನಿವೇಶಗಳನ್ನ ನೋಡುವುದು. ಓಕೆ ಮ್ಯಾಮ್ ಅಪ್ಸರೆ ಸಾಂಗು, ಆ ಸಾಂಗ್ ಬಗ್ಗೆ ಹೇಳಿದಾರೆ. ಅಪ್ಸರೆ ಅವರು ಹೇಳ್ಬೇಕಂದ್ರೆ ನಾನೇ ಅಪ್ಸರೆ ಆ ಸಾಂಗ್ ಇರಲಿಲ್ಲ. ನಾನು ನೋಡಿ ಡೈರೆಕ್ಟರ್ಗೆ ಹಾಗೆ ಆಗಿರ್ಬೋದು. ಬಟ್ ಆ ಸಾಂಗ್ ಇರ್ಲಿಲ್ಲ ಆಕ್ಚುಲಿ ನಾವು ಶೂಟ್ ಮಾಡುವಾಗ. ಮೇಡಮ್ಗೋಸ್ಕರ ಸೆಟ್ಟಿಗೆ ಬಂದಿಲ್ಲ. ಬಂದ್ಮೇಲೆ ಅಂದ್ರೆ ವಾಟ್ ಐ ವಾಂಟೆಡ್ ಟು ಸೇ ವಾಸ್ ಆಕ್ಚುಲಿ ಆ ಸಾಂಗ್ ಅಂದ್ರೆ ಅಲ್ಲಿ ಸಾಂಗ್ ಇರ್ಲಿಲ್ಲ. ಮೊಮೆಂಟ್ಸ್ ಎಲ್ಲ ಹೀಗೆ ಸಿಗ್ತೇನೋ ಅವ್ರ ತಲೆಯಲ್ಲಿ ಹಿಂಗೊಂದು ಕ್ರಿಯೇಟ್ ಮಾಡ್ಬೇಕು ಅಂತ. ಅದನ್ನೆಲ್ಲ ಶೂಟ್ ಮಾಡಿ ಆದ್ಮೇಲೆ ಆ ಮೊಮೆಂಟ್ಸ್ಗೆ ತಗೊಂಡೋಗಿ ಆ ಸಾಂಗ್ ಹಾಕಿರೋದು. ಹಾಗೆ ಸಾಂಗ್ ನಂತರ ಬಂದಿರೋದು, ಮುಂಚೆ ಶೂಟಿಂಗ್ ಮಾಡ್ಬಿಟ್ಟಿದ್ವಿ. ಎಡಿಟಿಂಗ್ ಮಾಡ್ತಿರ್ಬೇಕಾದ್ರೆ ನೋಡಿದ್ರೆ ಒಂದು ಹಾಡು ಚೆನ್ನಾಗಿ ಬಂದಿದೆ. ಹಾಡು ಬಗ್ಗೆ ಮಾತಾಡ್ತಿದ್ದೀನಿ. ಕಾಂಟೆಂಟ್ ಏನಾದ್ರೂ ಸಿಗ್ಲಿ ಏನಾದ್ರೂ ಸಿಗ್ಲಿ ಎಡಿಟಿಂಗ್ ಮಾಡಬೇಕಾದ್ರೆ ಹಾಡು ಹಾಕಿದ್ರೆ ಚೆನ್ನಾಗಿದೆ ಅಂತ ಮೇಡಮ್ ನೋಡಿದ್ದಾರೆ. ಹಾಡು ಇರಲಿ ಅಂತ. ಓಕೆ ಸರ್, ಈಗೊಂದು ಚಿಕ್ಕ ಸೀಕ್ವೆನ್ಸು. ಸರ್, ಇವರು ಬ್ಯಾಂಕ್ ಮ್ಯಾನೇಜರು ಅಥವಾ ಲೋನ್ ಕೊಡೋರು. ಸರ್, ನೀವು ಅವ್ರ ಹತ್ರ ಲೋನ್ ಕೇಳಬೇಕು. ಸೊ ನೀವು ಆ್ಯಸ್ ಆರ್ಟಿಸ್ಟಾಗೇ ಕೇಳಿ. ಸೊ ಯೂಶಲಿ ಬ್ಯಾಂಕ್ ಲೋನ್ ಕೊಡಬೇಕಾದ್ರೆ ಸ್ಯಾಲ್ರಿಡ್ ಅಕೌಂಟ್ ಇರಬೇಕು ಅಥವಾ ನೆಫ್ಟ್ ಏನಾರು ಆಗೋದಂಥದ್ದು ಇರಬೇಕು. ಸೊ ನೀವು ಆಗೋ ರೆಗ್ಯುಲರ್ ಟ್ರಾನ್ಸಾಕ್ಷನ್ ಮೇಲೆ ಕೊಡಬೇಕು. ನೀವು ಫನ್ನಿಯಾಗಿ ಅದು ಆನ್ಸರ್ ಮಾಡಿ. ಯೂಶಲಿ ಲೋನ್ ಕೇಳಕ್ಕೆ ಹೋದಾಗ ಅದು ತೊಗೊಬನ್ನಿ ಕಳಿಸ್ತಾ ಇರ್ತಾರಲ್ಲ, ಆ ಥರ ಜಸ್ಟ್ ವಿತಿನ್ 30 ಸೆಕೆಂಡ್ ಒಂದು ಸೀಕ್ವೆನ್ಸಲ್ಲೇ ಮುಗಿಸ್ಬೇಕು. ಹೇಗೆ ಅಪ್ರೂವ್ ಕೊಡ್ತಿರೋ ಬಿಡ್ತಿರೋ ನಿಮಗೆ. ಮೇಡಮ್, ನಾನು ಟಾಟಾ ನ್ಯಾನೋ ಕಾರ್ ತಗೋಬೇಕು, ನನಗೆ 40 ಲಕ್ಷ ಲೋನ್ ಬೇಕು. ಏನು ಕೊಲಾಟ್ರಲ್ ಏನಿದೆ ನಿಮ್ದು? ಏನ್ ತಂದಿದ್ದೀರಾ? ಹಂಗಲ್ಲ ಆಗಲ್ಲ ರೀ. ಏನಾದ್ರೂ ಪ್ರಾಪರ್ಟಿ ಬೇಕು, ಮನೆ ಇದೆಯಾ? 40 ಲಕ್ಷ ಬೇಕು. ಏನೇನಾದ್ರೂ ಆಗುವಂತದ್ದು ಹೇಳಿ. ನಾನು 40 ಲಕ್ಷ. ನನಗೆ 40 ಲಕ್ಷ ಅಂದ್ರೆ ಕಾರ್ ತಗೊಂಡ್ ಮೇಲೆ ನಿಲ್ಸ್ಕೊಳ್ಳೋದು, ತಲೆ ಮೇಲೆ ನಿಲ್ಸ್ಕೊಳ್ಳೋದು ಜಾಗ ಹೋಗ್ತಾರೆ. ಅದಕ್ಕೆ 40 ಲಕ್ಷ ಬೇಕು. ಮತ್ತೆ ಹೇಳಿ, ಮನೆಗೆ ಅಥವಾ ಗ್ಯಾರೇಜಿಗೆ ಬೇಕು ಅಂತ. ನನಗೆ ನ್ಯಾನೋ ತಗೋಕ್ಕೆ 40 ಲಕ್ಷ ಬೇಕು. ನನಗೆ ಆಗಲ್ಲ, ಕೊಲಾಟ್ರಲ್ ಕೊಡಿ. ಹೇಳಿದ್ನಲ್ಲ, ಆಟೋ ಕಿಟ್ ಅದೆಲ್ಲ ಬ್ಯಾಂಕ್ ಅಲ್ಲಿ ತಗೊಳಕ್ಕಾಗಲ್ಲ. ಅದಕ್ಕೆಲ್ಲ ಹಾಸ್ಪಿಟಲ್ಗೆ ಹೋಗಿ, ಅಲ್ಲೂ ತಗೊಳಲ್ಲ. ಲೋನ್ ಬೇಕಲ್ಲ, ನಮ್ಗೆ ಏನ್ ಮಾಡ್ತೀರಾ? ಸಿಗಲ್ಲ. ಏನಾದ್ರೂ ಕೊಲಾಟ್ರಿ ಬೇಕು ಅಂತಂದ್ರೆ ಏನ್ ನಿಮ್ ಮುಖ ಕೊಟ್ಟು ನೋಡಿ ಕೊಡ್ಲ ನಾನು. ನಾವು ಪೊಲೀಸ್ ಕಂಪ್ಲೇಂಟ್ ಮಾಡ್ತೀವಿ. ಇಲ್ಲೇ ಇದೆ SOS ಬಟನ್. ಅದಕ್ಕೂ ಮುಂಚೆನೆ ಮಾಡ್ತೀನಿ ಬಟನ್. ಸಿಗಲ್ಲ, ಕೊಡೋದಲ್ಲ ಸರ್. ಏನ್ ಮಾಡೋದು? ಕೊಡಲ್ಲ, ರಿಜೆಕ್ಟ್ ಆಯ್ತು ಸರ್. ಹಾಗಾದ್ರೆ ಇರ್ಲಿ ಬಿಡಿ, ಪಾಪ ಕೊಡೋಣ. 40 ಲಕ್ಷ ಓಕೆ. ನಮಗೆಲ್ಲ ಬ್ಯಾಂಕಿಗೆ ಹೋದ ತಕ್ಷಣ ಇರ್ಲಿ ಬಿಡಿ ಕೊಡೋಣ ಅಂತ ಕೊಡೋಂಗಿದ್ರೆ ಚೆನ್ನಾಗಿದೆ. ಓಕೆ ಸರ್, ಇಫ್ ನಾಟ್ ಆರ್ಟಿಸ್ಟು, ನೀವು ಬ್ಯಾಂಕರ್ ಆಗಿದ್ರೆ ಬ್ಯಾಂಕಲ್ಲಿ ಯಾವ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀರಿ ಸರ್? ದುಡ್ಡು ಎಣ್ಸೋ ಕೆಲಸ. ಅಟ್ಲೀಸ್ಟ್ ದುಡ್ಡಂತೂ ಇಲ್ಲ, ಹಿಂಗಾರು ನೋಡಿ ಖುಷಿ ಪಡೋಣ ಎಣಿಸ್ಕೊಂಡು ದುಡ್ಡು ಎಣ್ಸೋ ಕೆಲಸ. ಮ್ಯಾಮ್, ನೀವು ಬ್ಯಾಂಕಲ್ಲೇ? ಕ್ಯಾಶಿಯರ್. ನಾನು ಕ್ಯಾಶಿಯರ್. ಅಕೌಂಟೆಂಟೇ ಆಗಿರ್ತೀನಿ, ಮ್ಯಾನೇಜರ್ ಆಗಿರ್ತೀನಿ. ಓಕೆ ಸರ್, ಇನ್ನು ಪ್ರೊಡಕ್ಷನ್ ಬಗ್ಗೆ ಹೇಳೋದಾದ್ರೆ, ಸೊ ರಂಗಿತ ರಂಗ ಮಾಡಿದರು. ಸೊ ನೆಕ್ಸ್ಟ್ ಅವನೇ ಶಿವಣ್ಣ. ಸೊ ಈ ಥರ ಪ್ರೊಡಕ್ಷನ್ನು ನಿಮ್ಮ ಕೆರಿಯರಲ್ಲಿ ಈ ಥರ ಬಂದಾಗ ಹೇಗಿತ್ತು ಸರ್? ಅವ್ರ ಬಗ್ಗೆ ಹೇಳಿದ್ರೆ ಖುಷಿ ಆಗುತ್ತೆ. ಅದನ್ನೇ ಅಂದರೆ ಯಾವ ಥರ ನಿರ್ಮಾಪಕರು ಬೇಕು ಒಂದು ಸಿನಿಮಾಗೆ ಅಂತಂದರೆ, ಆ ಸಿನಿಮಾ ಏನನ್ನೆಲ್ಲ ಕೇಳುತ್ತೆ, ಅದಕ್ಕೆ ಯಾವುದೇ ಥರದ ಕೊರತೆಗಳನ್ನ ಮಾಡದೆ ಸಿನಿಮಾ ಕೇಳಿದ್ನ ಸ್ಕ್ರಿಪ್ಟ್ ಕೇಳಿದ್ನ ಎಲ್ಲದನ್ನೂ ಕೊಟ್ಟಿದ್ದಾರೆ. ಡೇ ಒನ್ನಿಂದ ಇವತ್ತವರೆಗೂ ಸಿನಿಮಾ ಪ್ರಮೋಷನ್ ಬಂದಾಗಲೂ ಕೂಡ ಅದಕ್ಕೆ ಏನೇನು ಬೇಕು, ಅವ್ರ ಕೇಳಿ ಏನೇನಾಗುತ್ತೆ ಅದನ್ನೆಲ್ಲ ಪ್ರಕಾಶ್ ಸರ್ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಕಥೆ ಕೇಳೋದ್ರಲ್ಲಿ ಅಥವಾ ಸಿನಿಮಾ ಮಾಡೋದ್ರಲ್ಲಿ ಅವ್ರಿಗೆ ಆದ ಒಂದು ಯೂನಿಕ್ ಟೇಸ್ಟ್ ಇದೆ. ಮಾಡ್ಕೊಂಡು ಬಂದಿರೋ ಸಿನಿಮಾಗಳನ್ನ ನೋಡಿದಾಗ ನೀವು ಹೇಗೆ ನಾನೊಬ್ಬ ಕಲಾವಿದನಾಗಿ ಬೇರೆ ಬೇರೆ ಜನ ಸಿನಿಮಾ ಮಾಡಬೇಕು ಅಂತ ನಿಟ್ಟಿನಲ್ಲಿದ್ದೀನೋ, ಮೋಸ್ಟ್ಲಿ ನಿರ್ಮಾಪಕರಾಗಿ ಅವರು ಅದೇ ನಿಟ್ಟಿನಲ್ಲಿದ್ದಾರೆ. ಯಾಕಂದ್ರೆ ರಂಗಿತ ರಂಗ ಆಗಿರ್ಬೋದು,
ಮನೆಸಿಂಹನಾರಾಯಣ ಆಗಿರ್ಬೋದು, ಎಲ್ಲ ಸಬ್ಜೆಕ್ಟ್ಗಳು ತುಂಬ ಬೇರೆ ಬೇರೆ ಸಬ್ಜೆಕ್ಟ್ಸ್ ಎಲ್ಲವೂ. ಸೊ ಹಾಗಾಗಿ ಈ ಥರದ ಒಂದು ಪ್ರೊಡಕ್ಷನ್ ಕೆಲಸ ಮಾಡೋದು ಭಾಳ ಖುಷಿ ಇದೆ, ನನಗೆ ಭಾಳ ಖುಷಿ. ಮ್ಯಾಮ್ ನಿಮಗೆ ಹೇಗೆ ಅನಿಸ್ತಾ ಪ್ರಕಾಶ್? ಅದೇ ಅವ್ರು ಹೇಳಿದ್ ವೆರಿ ಟ್ರೂ. ಐ ಗೆಸ್ ಅವರಿಗೆ ತುಂಬಾ ಕನ್ವಿನ್ಸಿಂಗ್ ಅನ್ಸ್ಬೇಕು ಆ ಸ್ಟೋರಿ. ಐ ನೋ ಪರ್ಸನಲಿ ದಟ್ ತುಂಬಾ ಜನ ಡೈರೆಕ್ಟರ್ಸ್ ಆಗಿರ್ಬೋದು, ಫಿಲ್ಮ್ ಮೇಕರ್ಸ್ ಆಗಿರ್ಬೋದು, ಪ್ರಕಾಶ್ ಸರ್ನ ಮೀಟ್ ಮಾಡ್ಬೇಕು ಅಥವಾ ಅವ್ರಿಗೆ ಕತೆ ಹೇಳ್ಬೇಕು ಅಂತ ಕಾಯ್ತಾ ಇರ್ತಾರೆ. ನನ್ಗೇನೆ ಇನ್ಫ್ಯಾಕ್ಟ್ ಎಷ್ಟೊಂದು ಜನ ಹೇಳಿದ್ದಾರೆ ಅಂಡ್ ಬಂದು ಕತೆ ಕೂಡ ಹೇಳಿದ್ದಾರೆ. ಅಂಡ್ ಅವ್ರು ಬಂದಿದ್ದ ಕತೆನೆಲ್ಲ ಒಪ್ಕೊಡೋದು. ನಾವ್ ಹಿಂಗೆ ಆರ್ಟಿಸ್ಟ್ಗಳಾಗಿ ತುಂಬಾನೇ ಚೂಸಿ ಆಗಿ ಅಥವಾ ತುಂಬಾನೇ ಬೇರೆ ಬೇರೆ ಜಾನರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದೀವಲ್ಲ, ಅವರು ಕೂಡ ಅವರ ಫಿಲ್ಮೋಗ್ರಫಿ ನೋಡಿದ್ರೆ ನಮ್ಗೆ ಅದೇ ಫೀಲಿಂಗ್ ಬರುತ್ತೆ. ಅಂಡ್ ಅವರಿಗೆ ಐ ಫೀಲ್ ಲೈಕ್ ಅವ್ರಿಗೆ ಅದೊಂದು ಫಿಲ್ಮ್ಸಿಂಗ್ ಟೇಸ್ಟ್ ಇದೆ. ಅಂದ್ರೆ ಏನೋ ಒಂದು ಮಾಡಿರೋ ಸಿನಿಮಾಗಳೆಲ್ಲ ಆಲ್ಮೋಸ್ಟ್ ತುಂಬಾನೇ ಚೆನ್ನಾಗಿದೆ. ಎಲ್ಲ ಸಿನಿಮಾಗಳು ತುಂಬಾನೇ ಚೆನ್ನಾಗಿದೆ. ಸೊ ಐ ಫೀಲ್ ಲೈಕ್ ಹಿ ಹ್ಯಾಸ್ ಅ ಟೇಸ್ಟ್. ಅಂದ್ರೆ ಚೆನ್ನಾಗಿರೋ ಸಿನಿಮಾಗಳನ್ನ ಒಪ್ಕೋಬೇಕು ಅಂತ ಐ ಗೆಸ್ ಹೋಪ್ಫುಲಿ ಅವರಿಗೂ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ನಮ್ಗೆ ಎಷ್ಟು ಇಷ್ಟ ಆಗಿತ್ತಲ್ಲ ಅಷ್ಟೇ ಇಷ್ಟ ಆಗಿ ಅವ್ರು ಒಪ್ಕೊಂಡಿದ್ದಾರೆ. ದಟ್ ಈಸ್ ವೈ ಇಟ್ ಹಸ್ ಬಿಕಮ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಇವತ್ತೇನು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಲ್ಲ, ದಟ್ ಈಸ್ ಬಿಕಾಸ್ ಆಫ್ ಹಿಸ್ ಪ್ಯಾಷನ್, ಅವರ ಸಪೋರ್ಟ್ ಇಂದಾನೆ ಸಾಧ್ಯ ಆಗಿರೋದು. ಓಕೆ ಸರ್, ಆಸ್ ಅ ಆರ್ಟಿಸ್ಟ್ ಆಗಿ ನೀವು ಅಭಿಷೇಕ್ ಅವರಲ್ಲೇ ಸರ್ ಏನು ಕಲ್ತ್ರಿ? ಅವ್ರು ಹೇಗೆ ನಿಭಾಯಿಸಿದ್ರು ನಿರ್ದೇಶಕ? ನಾನು ಅವರಿಂದ ಕಲಿತಿದ್ದು ಯಾವುದೇ ಸಂದರ್ಭದಲ್ಲೂ ಹೇಗೆ ಕಾಮ್ ಆಗಿರ್ಬೇಕು, ತಲೆನೇ ಕೆಡ್ಸ್ಕೊಬಾರ್ದು. ಯಾವುದು ಎದುರುಗಡೆ ಇರೋ ವ್ಯಕ್ತಿ ಬೊಂಬಡಿ ಹೊಡಿತಾ ಇರಲಿ, ನಾನು ನಂದೇ ದಾರಿ, ನಾನು ಅನ್ಕೊಂಡಿದ್ದೆ ಮಾಡೋದು. ಅಂದ್ರೆ ಕೆಟ್ಟ ತುಂಬಾ ಒಳ್ಳೆ ರೀತಿ ಡಿಸ್ಟ್ರಾಕ್ಷನ್ ಇಲ್ಲದೆ ಇಲ್ಲ. ಅವ್ರೇನು ಅನ್ಕೊಂಡಿದ್ರೆ ಅದನ್ನ ಮಾಡ್ತಾರೆ. ಎಷ್ಟೇ ಡಿಸ್ಟರ್ಬೆನ್ಸ್ ಇರಲಿ ಸೆಟ್ಟಲ್ಲಿ, ಎಷ್ಟೇ ಅನ್ಕೊಂಡ ಟೈಮ್ ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇರ್ಬೋದು, ಶೂಟಿಂಗ್ ಎಕ್ಸ್ಟೆಂಡ್ ಆಗ್ತಿರ್ಬೋದು, ಏನೇ ಆಗಲಿ ಆ ಮನುಷ್ಯ ಡಿಸ್ಟರ್ಬ್ ಆಗುತ್ತೆ. ಇಟ್ಸ್ ವೆರಿ ಕಾಮ್ ಆ್ಯಂಡ್ ಕಂಪೋಸ್ಡ್. ಐ ಥಿಂಕ್ ಕಲ್ತ್ಕೊಂಡಿದ್ದೀನಿ ಅಂತ ಹೇಳಲಾರೆ, ಕಲಿತಾ ಇದ್ದೀನಿ. ಪೂರ್ತಿಯಾಗಿ ನನಗಿನ್ನೂ ಬಂದಿಲ್ಲ ಅದು, ಬಟ್ ಅದು ಅವ್ರಲ್ಲಿ ನನಗೆ ಭಾಳ ಇಷ್ಟ ಆಗೋದು. ಓಕೆ ಮ್ಯಾಮ್, ನೀವು ಅವ್ರು ಹೇಳಿದ್ರು ಇಟ್ ಇಸ್ ಎಕ್ಸಾಕ್ಟ್ಲಿ ರೈಟ್. ಅವ್ರದ್ದು ಅದೇ ಅವ್ರು ಏನು ಹೇಳ್ತಾ ಇದ್ರಲ್ಲ, ಅವ್ರು ಏನು ಅನ್ಕೊಂಡಿರ್ತಾರಲ್ಲ ಅವ್ರಿಗೆ ಅದನ್ನೇ ಮಾಡಬೇಕು ಅಂತಂದ್ರೆ ಹಿ ಹ್ಯಾಸ್ ಅ ವಿಷನ್ ಇಸ್ ವಾಟ್ ವಿ ವಾಂಟ್ ಟು ಸೇ. ಈಗ ನಮ್ಗೆ ಒಂದು ಏನೋ ಡೌಟ್ ಇರ್ಬೋದು ಅಥವಾ ಏನೋ ಒಂದು ಚೇಂಜಸ್ ಮಾಡ್ಬೇಕು ಅಂತ ಅನ್ಸ್ತಿರ್ಬೋದು. ಐ ಹ್ಯಾವ್ ಸೀನ್ ದೀಕ್ಷಿತ್ ಆಲ್ಸೋ ಏನಾದ್ರು ಒಂದು ಹೇಳ್ತಾ ಇರ್ತಾರೆ, ಲೈಕ್ ಇಲ್ಲ ಇದು ಹಿಂಗ್ ಮಾಡೋಣ ಹಂಗ್ ಮಾಡೋಣ. ಅವ್ರು ಅದನ್ನ ತುಂಬಾನೇ ಪೇಷಂಟ್ಲಿ ಕೇಳ್ತಾರೆ. ಫಸ್ಟ್ ಆಫ್ ಆಲ್ ಈಸ್ ಅ ಗುಡ್ ಲಿಸ್ನರ್. ಕೇಳ್ತಾರೆ, ನಮ್ದೇನ್ ವಿಷನ್ ಇದೆ ಕೇಳ್ತಾರೆ, ಅಂಡ್ ದೆನ್ ಅವ್ರದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಸಿ ನಂಗೆ ಅರ್ಥ ಆಗ್ತಾ ಇದೆ ನೀವು ಹೇಳ್ತಾ ಇರೋದು, ಬಟ್ ನಂಗೆ ಇದನ್ನ ಹಿಂಗ್ ಮಾಡ್ಬೇಕು, ನಂಗೆ ಇದನ್ನ ಹಿಂಗೆ ತೋರಿಸ್ಬೇಕು ಅಂತ. ಅಂಡ್ ಅವ್ರು ಅದನ್ನ ನಮ್ಗೆ ಕನ್ವಿನ್ಸ್ ಕೂಡ ಮಾಡ್ತಾರೆ. ನಮ್ಗೆ ಅನ್ಸುತ್ತೆ ಓ ಹೌದಲ್ವಾ, ಅವ್ರು ಹೇಳ್ತಿರೋದು ಕರೆಕ್ಟ್. ಸೊ ದಟ್ ಈಸ್ ಹೌ ಹಿ ಈಸ್. ತುಂಬಾನೇ ಪೇಷಂಟ್ ಆಗಿರ್ತಾರೆ. ಏನೇ ನೀವು ಅವರಿಗೆ ಎಷ್ಟೇ ಎಕ್ಸೈಟಿಂಗ್ ನ್ಯೂಸ್ ಹೇಳಿ, ಎಷ್ಟೇ ತುಂಬಾ ಬೇಜಾರಾಗಿರುವಂತ ನ್ಯೂಸ್ ಹೇಳಿ, ಏನೇ ಸಿಟ್ಟು ಬರುವಂತದ್ ನ್ಯೂಸ್ ಹೇಳಿ, ಅವ್ರ ಫೇಸ್ ಮೇಲೆ ತುಂಬಾನೇ ಕಾಮ್ನೆಸ್ ಇರುತ್ತೆ. ಅವ್ರು ಏನು ಜಾಸ್ತಿ ರಿಯಾಕ್ಟ್ ಮಾಡಲ್ಲ. ಇಟ್ ಡಸಂಟ್ ಶೋ ಆನ್ ದ ಫೇಸ್. ಓಕೆ ಸರ್, ನಿಮ್ಮ ಜರ್ನಿ ತಗೊಂಡ್ರೆ ಫಸ್ಟು ಥಿಯೇಟರ್ ಆರ್ಟಿಸ್ಟು, ಸೀರಿಯಲ್ಲು, ಈಗ ಸಿನಿಮಾಗಳು. ಸೊ ಈ ಒಂದು ಪ್ರಾಮಿಸಿಂಗ್ ಕನ್ನಡ ಆ್ಯಕ್ಟರ್ ನಿಮ್ಮ ಮೂವಿಗಳು ಬರುತ್ತೆ ಅಂದರೆ ಜನ ಒಂದು ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ ಇರ್ತಾರೆ. ಸೊ ನಿಮ್ಮ ಜರ್ನಿ ನೋಡಿದರೆ ಈಗ ಒಂದು ಪ್ರೊಡಕ್ಷನ್ ಹೌಸು ಕೂಡ ಮಾಡಿದರೆ ದೀಕ್ಷಿತ್ ಶೆಟ್ಟಿ, ನಿಮ್ಮದೇ ವಿಡಿಯೋ ಕೂಡ ಬರ್ತದೆ ಸಿನಿಮಾ. ಸೊ ಹೌ ಅದು ನಿಮ್ಮ ವಿಡಿಯೋ ಅಲ್ಲ, ನಿಮ್ಮ ವಿಡಿಯೋ ಸಿನಿಮಾ ಬರ್ತಾ ಇದೆ. ಓಕೆ, ಹೌ ಡು ಯು ಫೀಲ್ ಸರ್ ನಿಮ್ಮ ಜರ್ನಿ? ಫೀಲ್ ಅಂತಂದರೆ ಗೊತ್ತಿಲ್ಲ, ಏನು ಹೇಳಬೇಕು ಈ ಪ್ರಶ್ನೆಗೆ ಅಂತ ಗೊತ್ತಿಲ್ಲ. ಬಿಕಾಸ್ ಐ ಸ್ಟಿಲ್ ಬಿಲೀವ್ ನಾನಿನ್ನೂ ಹೋಗೋದು ತುಂಬ ದೂರ ಇದೆ, ಇನ್ನು ತುಂಬ ಮಾಡೋದು ತುಂಬ ಕೆಲಸಗಳಿವೆ. ಆ್ಯಂಡ್ ಈ ಹಿಂದೆ ಏನೇನು ಆಗಿದೆ ಅವೆಲ್ಲವೂ ನನಗೆ ಎಕ್ಸ್ಪೀರಿಯನ್ಸ್, ಈ ಎಲ್ಲ ಎಕ್ಸ್ಪೀರಿಯನ್ಸ್ ಜೊತೆಗೆ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಇನ್ನೂ ಮುಂದೆ ದೊಡ್ಡ ಕೆಲಸ ಮಾಡೋದು ಅಂತ ಅನಿಸುತ್ತೆ. ತುಂಬ ಜವಾಬ್ದಾರಿಗಳಿವೆ. ಒಂದೊಂದು ಹಂತವಾಗಿ ನಾವು ಮೇಲೆ ಹೋಗ್ತಾ ಜವಾಬ್ದಾರಿ ಕೂಡ ಹೆಚ್ಚಾಗುತ್ತೆ. ಸೊ ತುಂಬ ಜವಾಬ್ದಾರಿಗಳಿವೆ. ಆ್ಯಂಡ್ ಎಲ್ಲೋ ಒಂದು ಕಡೆ ತಿರುಗಿ ನೋಡಿದಾಗ ಐ ಫೀಲ್ ಹ್ಯಾಪಿ. ಯಾಕಂದರೆ ಎಷ್ಟೊಂದು ಜನ ಹೇಳಿದರು ಇಲ್ಲ ಆಗಲ್ಲ ಸರ್, ಕಷ್ಟ ಆಗುತ್ತೆ, ಆ್ಯಂಡ್ ನಮ್ಮಂಥದ್ದು ಖಂಡಿತವಾಗ್ಲೂ ಅಲ್ಲವೇ ಅಲ್ಲ ಅಂತೆಲ್ಲ ಹೇಳಿದರು. ಬಟ್ ಅವ್ರನ್ನೆಲ್ಲ ಇವಾಗ ನೋಡಿದಾಗ ನಗು ಬರುತ್ತೆ. ಸರ್ ಇವ್ರ ವರ್ಡ್ಸ್ ಆರ್ ರಾಂಗ್ ಅನ್ನೋದು ಅವ್ರು ಹೇಳಿದ್ರು. ಐ ಪ್ರೂವ್ಡ್ ಯು ರಾಂಗ್ ಅಂತ ಅಷ್ಟೇ. ಬಿಕಾಸ್ ಯಾರಾದರೂ ನನಗೆ ನಿನ್ನ ಕೈಯಲ್ಲಿ ಆಗಲ್ಲ ಅಂತಂದರೆ ನೋಡು ಅಂತ ಹೇಳೋದು ನನ್ನ ಅಭ್ಯಾಸ. ಸೊ ಅಂದರೆ ಆ ಕ್ಷಣಕ್ಕೆ ನಾನೇನು ಹೇಳಲ್ಲ, ಬಟ್ ಎಲ್ಲೋ ಒಂದು ಕಡೆ ಬ್ಯಾಕ್ ಆಫ್ ದ ಮೈಂಡಲ್ಲಿ ನನಗೆ ಅದು ಯಾವಾಗಲೂ ಇರುತ್ತೆ. ಆ್ಯಂಡ್ ಎಲ್ಲ ಒಂದು ಕಡೆ ಅದನ್ನು ಮಾಡಿದ್ಮೇಲೆ ಅವ್ರು ಯಾವುದನ್ನು ನನ್ನ ಕೈಲಿ ಆಗಲ್ಲ ಅಂತ ಹೇಳಿದ್ರು ಅದನ್ನು ನಾನು ಮಾಡಿ ಪೂರೈಸಿದ್ರೆ ಅಂತ ಐ ಟ್ರೈ ಟು ಬಿಟ್. ಸರ್ ನೆಕ್ಸ್ಟ್ ಪ್ಲ್ಯಾನ್ ಏನಿದೆ ಸರ್? ನಿಮ್ಮದು ಡೈರೆಕ್ಷನ್ ಏನಾದರೂ ಪ್ಲ್ಯಾನ್ ಇದೆಯಾ? ಡೈರೆಕ್ಷನ್ ನಿಮ್ಮದೇ? ನಾನೊಬ್ಬ ಕಲಾವಿದನಾಗಿ ಇರ್ಲಿಕ್ಕೆ ಬಯಸ್ತೀನಿ. ನಿರ್ಮಾಪಕ ಆಗಿದ್ದು ಕೂಡ ನಿರ್ಮಾಪಕ ಅಂತಲೂ ಅಲ್ಲ ಹೇಳಲ್ಲ. ನಾನೊಬ್ಬ
ಇನ್ವೆಸ್ಟ್ ಮಾಡೋದಕ್ಕೆ ಸಿನಿಮಾಗೆ ಅಥವಾ ಒಂದು ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದು ಕೂಡ ಬೇರೆ ಬೇರೆ ಕಾರಣಗಳಿಲ್ಲ. ಎಷ್ಟು ಜನ ಯಂಗ್ಸ್ಟರ್ಸ್ಗಳಿದ್ರು, ಅವರು ಒಳ್ಳೆ ಸಿನಿಮಾ ಅಂದರೆ ಈ ಥರದ ಕಥೆನ ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಆಗಲಿ ಅಥವಾ ಹೊಸಬ್ರಿಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ, ರೆಗ್ಯುಲರ್ ಪ್ರೊಡ್ಯೂಸರ್ಸ್ಗೆ ಮಾರ್ಕೆಟ್ ಗೊತ್ತಿರೋದ್ರಿಂದ ಇದನ್ನು ಅವ್ರಿಗೆ ಕನ್ವಿನ್ಸ್ ಮಾಡೋದು ಕಷ್ಟ. ಸೊ ಹಾಗಾಗಿ ನಾನು ರಿಸ್ಕ್ ತೊಗೊಂಡಿದ್ದು, ಓಕೆ ಈ ಸಬ್ಜೆಕ್ಟ್ನ ನಾನೇ ಮಾಡ್ತೀನಿ, ನಾವು ಹೊಸ ಹುಡುಗರಿಗೆ ಆಪರ್ಚುನಿಟಿ ಸಿಗ್ತಾಗುತ್ತೆ. ಆ್ಯಂಡ್ ಈ ಥರದ ಸ್ಕ್ರಿಪ್ಟು ಹೊರಗಡೆ ಬರಬೇಕು, ಈ ಥರದ ಸ್ಕ್ರಿಪ್ಟ್ಗಳು ಬರಬೇಕು, ಅನ್ಕನ್ವೆನ್ಷನ್ ಫಿಲ್ಮ್ ನಾವೇನು ಹೇಳ್ತೀವಿ, ಈ ಥರದ ಒಂದು ಸಿನಿಮಾ ಹೊರಗೆ ಬರಬೇಕು ಅಂತ ಆ ನಿಟ್ಟಿನಲ್ಲಿ ಮಾಡೋಕ್ಕೆ ಹೊರಟಿದ್ದೆ ಹೊರತು ಬೇರೇನು ದೊಡ್ಡ ದೊಡ್ಡ ಇದು ಹಂಗಾಗಬೇಕು ನೋಡೋಣ. ಈ ಸಿನಿಮಾ ಚೆನ್ನಾಗಾದರೆ ಡೆಫಿನೆಟ್ಲಿ ಮುಂದುವರಿಸ್ತೀನಿ. ಮ್ಯಾಮ್, ನಿಮ್ಮದು ನೆಕ್ಸ್ಟು ಇನ್ನು ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ್ಯಾವ ಪಾತ್ರಗಳಲ್ಲಿ ಕಾಣಿಸ್ಕೋಬೇಕು ಅಂತ ಆಸೆ ಇದೆ? ಯಾವ್ಯಾವ ಪಾತ್ರಗಳಲ್ಲಿ ಕಾಣಿಸ್ಕೋಬೇಕು ಅಂತ ನಂಗೇನು ಪ್ಲಾನ್ ಇಲ್ಲ. ಐ ಯೂಶುವಲಿ ಗೋ ವಿತ್ ದ ಫ್ಲೋ. ಐ ಆಮ್ ವೆರಿ ಓಪನ್. ಕತೆಗಳನ್ನು ಕೇಳೋದ್ರಲ್ಲಾಗಲಿ, ಕ್ಯಾರೆಕ್ಟರ್ಸ್ಗಳನ್ನ ಚೂಸ್ ಮಾಡ್ಕೊಳ್ಳೋದ್ರಲ್ಲಾಗಲಿ, ಆ ಕತೆ ಕೇಳಿದಾಗ ಬಿಕಾಸ್ ದೆರ್ ಆರ್ ಸೋ ಮೆನಿ ಸ್ಟೋರೀಸ್, ನಂಗೆ ಅದ್ರ ಬಗ್ಗೆ ಗೊತ್ತು ಕೂಡ ಇಲ್ಲ. ಎಷ್ಟೊಂದು ಕ್ಯಾರೆಕ್ಟರ್ಸ್ ಇರುತ್ತೆ, ದೆರ್ ಆರ್ ಸೋ ಮೆನಿ ಥಿಂಗ್ಸ್, ಸಚ್ ಅ ವೈಡ್ ರೇಂಜ್. ಸೊ ನಾನು ಇಷ್ಟೇ ಮಾಡ್ಬೇಕು, ಇದನ್ನೇ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಐ ಗೆಸ್ ನನಗೆ ಜಗತ್ತು ಕೂಡ ಅದನ್ನೇ ಅಷ್ಟೇ ಕೊಡುತ್ತೆ. ಸೊ ಇಫ್ ಐ ಆಮ್ ಓಪನ್, ಐ ಗೆಸ್ ಇನ್ನೂ ಜಾಸ್ತಿ ವೆರೈಟೀಸು ನನಗೆ ಗೊತ್ತಿಲ್ಲದೆ ಇರುವಂಥದ್ದು, ನಾನು ಡ್ರೀಮ್ ಕೂಡ ಮಾಡದೇ ಇರುವಂಥದ್ದು ಐ ಗೆಸ್ ನನ್ನ ಪಾಲಿಗೆ ಬರ್ಬೋದು. ಸೊ ಲೆಟ್ಸ್ ಸಿ ಮುಂದೆ ಏನೇನು ಬರುತ್ತೆ ಅಂತ. ಓಕೆ ಸರ್, ತೆಲುಗುಲೆಲ್ಲ ಮಾಡ್ತಾ ಇದ್ದೀರಾ, ಸೊ ಇಲ್ಲಿ ವರ್ಕ್ ಮಾಡ್ತಾ ಇರೋದು ಅಲ್ಲಿಗೂ ಡಿಫ್ರೆನ್ಸ್ ಹೆಂಗೆ ಅನಿಸ್ತದೆ ಸರ್? ಹೌ ಡು ಯು ಫೀಲ್? ಏನಿಲ್ಲ, ಅಭಿನಯ ಎಲ್ಲ ಕಡೆ ಒಂದೇ, ಪಾತ್ರಗಳು ಬೇರೆ ಅಷ್ಟೇ ಹೊರತು ಅಭಿನಯ ಎಲ್ಲೇ ಹೋದರೂ ಅದು ಒಂದೇನೆ. ಆ ಪಾತ್ರಕ್ಕೆ ನಾನು ಮಾಡುವಂಥ ಅಪ್ರೋಚ್ ಡಿಫ್ರೆನ್ಸಸ್ ಏನಂದರೆ, ಅಫ್ಕೋರ್ಸ್ ಭಾಷೆಯಿಂದ ಭಾಷೆ ಡಿಫ್ರೆನ್ಸ್ ಅನ್ನೋದಕ್ಕಿಂತ ಡೈರೆಕ್ಟರ್ ಡಿಫ್ರೆನ್ಸ್ ಅಂತ ಹೇಳಿ. ಇಲ್ಲೇ ಈಗ ಕನ್ನಡದಲ್ಲೇ ನಾನು 2-3 ಸಿನಿಮಾ ಮಾಡಿದೆ ಅಂತಂದರೆ ಒಬ್ಬರು ನಿರ್ದೇಶಕರು ಇನ್ನೊಬ್ಬರು, ಅದೇ ಬೇರೆ ಬೇರೆ ಥರ ಡಿಫ್ರೆನ್ಸ್ ಇದೆ. ಡಿಪೆಂಡ್ಸ್ ಆನ್ ಡೈರೆಕ್ಟರ್, ನಾನು ಯಾವ ಡೈರೆಕ್ಟರ್ ಜೊತೆ ಕೆಲಸ ಮಾಡ್ತಿದ್ದೀನಿ ಅನ್ನೋದ್ರ ಮೇಲೆ ಅದರ ಎಕ್ಸ್ಪೀರಿಯನ್ಸ್. ಓಕೆ, ಆ್ಯಂಡ್ ಗರ್ಲ್ ಫ್ರೆಂಡ್ ಟ್ರೈಲರ್ ಈಸ್ ವೆರಿ ಪ್ರಾಮಿಸಿಂಗ್ ಸರ್. ತುಂಬ ಕ್ವಾಲಿಟಿ ಅಂತ ತುಂಬ ಅದ್ಭುತವಾಗಿದೆ. ಐ ಥಿಂಕ್ ನವೆಂಬರ್ ಅಂತೂ ನಿಮಗೆ ಹಬ್ಬ, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಇದೆ, ಗರ್ಲ್ ಫ್ರೆಂಡ್ ಇದೆ. ಹಬ್ಬ ಯಾವ ಥರ ಹಬ್ಬ ಅಂತ ನನಗೂ ಗೊತ್ತಿಲ್ಲ. ನವೆಂಬರ್ ದೀಕ್ಷಿತೋತ್ಸವ ಆದರೆ ದಸರಾ, ಇಲ್ಲ ಅಂದರೆ ದಿವಾಲಿ. ಸೊ ನೋಡೋಣ. ಓಕೆ ಮ್ಯಾಮ್, ಫೈನಲಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮ ತೆರೆಗೆ ರೆಡಿ ಇದೆ. ಸೊ ಹೇಗೆ ಅನಿಸ್ತಾರೆ ಆಡಿಯನ್ಸಿಗೆ, ಏನು ಹೇಳ್ತೀರಾ ಫೈನಲ್ ಆಗಿ? ನಮಗಂತೂ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಬಿಕಾಸ್ ಅಫ್ಕೋರ್ಸ್ ನಾವು ಇಷ್ಟು ತಿಂಗಳುಗಳ ಕಾಲ, ವರ್ಷಗಳ ಕಾಲ ಒಂದು ಸಿನಿಮಾ ಮಾಡೋದು, ಆಡಿಯನ್ಸ್ ತನಕ ಅದನ್ನು ರೀಚ್ ಮಾಡಬೇಕು ಅಂತ ತುಂಬಾ ಕಾನ್ಫಿಡೆನ್ಸಿಂದ, ತುಂಬಾ ಪ್ರೀತಿಯಿಂದ, ತುಂಬಾ ಶ್ರಮಪಟ್ಟು ಸಿನಿಮಾನ ಮಾಡಿದ್ದೀವಿ. ಆ್ಯಂಡ್ ಈಗ ಈ ಪಾಯಿಂಟಲ್ಲಿ ನಾವು ಅದನ್ನು ಆಡಿಯನ್ಸ್ ತನಕ ಪ್ಲೇಟಲ್ಲಿ ತೊಗೊಂಡೋಗಿ ಇಡ್ತಾ ಇದ್ದೀವಿ ನವೆಂಬರ್ 21ಕ್ಕೆ. ಸೊ ನಮಗೆಷ್ಟು ಇಷ್ಟ ಆಯಿತು, ಡೆಫಿನೆಟ್ಲಿ ಐ ಗೆಸ್ ಯು ವಾಂಟ್ ಟು ಆ್ಯಡ್ ಇಟ್. ನಮಗೆಷ್ಟು ಇಷ್ಟ ಆಗಿದೆಯೋ ಐ ಆಮ್ ಸಮ್ವೇರ್ ಕಾನ್ಫಿಡೆಂಟ್ ದಟ್ ಜನರಿಗೆ ಕೂಡ ಅಷ್ಟೇ ಇಷ್ಟ ಆಗುತ್ತೆ ಅಂತ. ನಾವೆಷ್ಟು ಈಗ ಒಂದೊಂದು ಕ್ಯಾರೆಕ್ಟರ್ಸಲ್ಲಿ ಪ್ಲೇ ನಡೀತಾ ಇದ್ದಾಗಲೇ ನಾವು ಎಷ್ಟು ಎಂಜಾಯ್ ಮಾಡ್ತಿದ್ವಲ್ಲ, ಹಾಗೆ ಥಿಯೇಟ್ರಲ್ಲಿ ಕೂಡ ಫ್ಯಾಮಿಲಿ ಜೊತೆಗೆ ಅವ್ರು ಕೂತು ನೋಡಿದಾಗ ಅವರು ಅಷ್ಟೇ ಎಂಜಾಯ್ ಮಾಡ್ತಾರೆ ಆ ಸಿನಿಮಾನ. ಫುಲ್ ಆನ್ ಎಂಟರ್ಟೈನ್ಮೆಂಟ್ ಇದೆ, ಫುಲ್ ಆನ್ ಕಾಮಿಡಿ ಇದೆ, ಬಟ್ ಅದ್ರ ಜೊತೆಗೆ ಒಂದಿಷ್ಟು ಹಾರ್ಟ್ ಟ್ರೂತ್ಸ್, ಲೈಫಿನ ಒಂದಿಷ್ಟು ಸತ್ಯಗಳನ್ನು, ಅದನ್ನು ತುಂಬಾ ಕಾಮಿಕ್ ವೇಯಲ್ಲಿ ನಾವು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯಲ್ಲಿ ಹೇಳಿದ್ದೀವಿ. ಅದೆಲ್ಲ ಡೆಫಿನೆಟ್ಲಿ ಜನರಿಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ. ಸರ್, ನೀವು ಒಂಚೂರು ಎಕ್ಸ್ಟ್ರಾ ಏನಾದರೂ ಆಗಲೇ ಕೇಳಿದ್ರಲ್ಲ, ನವೆಂಬರ್ ಹಬ್ಬ ಅಂತ. ಎಲ್ಲ ಚೆನ್ನಾಗಾದ್ರೆ ಹಬ್ಬ, ಇಲ್ಲಾಂದ್ರೆ ಮಾರಿ. ಇದನ್ನ ಹೇಳ್ಬೇಕಿತ್ತ ನಿಮಗೆ? ಜೋಡ್ಸ್ ಅಪಾರ್ಟ್, ನವೆಂಬರ್ ಸಿನಿಮಾ ರಿಲೀಸ್ ಆಗ್ತದೆ, 21ನೇ ತಾರೀಕು ಒಂದು ಸಿನಿಮಾ ರಿಲೀಸ್ ಆಗ್ತದೆ, ನವೆಂಬರ್ 7ನೇ ತಾರೀಕು ಒಂದು ಸಿನಿಮಾ ರಿಲೀಸ್ ಆಗ್ತದೆ. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಬಗ್ಗೆ ಮಾತಾಡಬೇಕಂತಂದರೆ ಮತ್ತೆ ರಿಸ್ಕ್ ತೊಗೊಂಡು ಮತ್ತೆ ಬೇರೆ ಜಾನರ್ ಸಿನಿಮಾನ ಬೇರೆ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಮಾಡಿರುವಂಥ ಸಿನಿಮಾ. ಸೊ ಈ ಸಿನಿಮಾ ಚೆನ್ನಾಗಿ ಆಗಲೇಬೇಕು. ಚೆನ್ನಾಗಾದರೆ ನಾವು ಬೇರೆ ಬೇರೆ ಥರದ ಸಿನಿಮಾ ಮಾಡೋದಕ್ಕಾಗೋದು, ನಮಗಿರುವಂಥ ಐಡಿಯಾಗಳನ್ನ ಪರದೆ ಮೇಲೆ ತರೋಕ್ಕಾಗೋದು ಆ್ಯಂಡ್ ಆಡಿಯನ್ಸಿಗೆ ತರೋಕ್ಕಾಗೋದು ಮುಖ್ಯವಾಗಿ. ಸೊ ಈ ಸಂದರ್ಭದಲ್ಲಿ ನಿಮ್ಮ ಶಕ್ತಿ ನಮಗೆ ಭಾಳ ಮುಖ್ಯ. ಅದು ನೀವು ಹೇಗೆ ಮಾಡ್ಬೋದು ಅಂದರೆ ಥಿಯೇಟ್ರಿಗೆ ಬಂದು ನಮಗೆ ಮೊದಲ 3 ದಿನಗಳಲ್ಲೇ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋದು ಮುಖಾಂತರ ನಮಗೊಂದಿಷ್ಟು ಶಕ್ತಿ ತುಂಬಿದ್ರೆ, ನಮಗೊಂದಿಷ್ಟು ಭರವಸೆಯನ್ನು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಬೇರೆ ಬೇರೆ ಥರದ ಸ್ಕ್ರಿಪ್ಟು, ಬೇರೆ ಬೇರೆ ಥರದ ಸಬ್ಜೆಕ್ಟು, ಇನ್ನೂ ಹೆಚ್ಚಿನ ರಿಸ್ಕ್ ತಗೊಂಡು ಸಿನಿಮಾ ಮಾಡಿ ಮುಂದೆ. ಓಕೆ, ಆಲ್ ದಿ ಬೆಸ್ಟ್ ಸರ್. ಇಡೀ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಟೀಮಿಗೆ, ಪ್ರೊಡ್ಯೂಸರ್ಗೆ ಲಕ್ಷ್ಮಿ ತುಂಬಲಿ ಆದಷ್ಟು. ನಿರ್ಮಾಪಕರಿಗೆ ಲಕ್ಷ್ಮಿ ತುಂಬಿದ್ರೆ ಇನ್ನೊಂದು 4-5 ಸಿನಿಮಾ ಮಾಡ್ತಾರೆ, ಇನ್ನೊಂದಿಷ್ಟು ಜನ ಕಲಾವಿದರು ಬರ್ತಾರೆ, ಇನ್ನೊಂದಿಷ್ಟು ಜನ ಟೆಕ್ನಿಷಿಯನ್ಸ್ ಹೊರಗೆ ಬರ್ತಾರೆ. ಸೊ ಐ ಥಿಂಕ್ ನಿರ್ಮಾಪಕರಿಗೆ ಕೈ ಹಿಡಿಬೇಕು ಈ ಸಿನಿಮಾ. ಯಾಕಂದರೆ ತುಂಬ ಪ್ಯಾಷನೇಟಾಗಿ ಅವ್ರು ಸಿನಿಮಾ ಮಾಡ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಅವ್ರು ಹಿಂದಿನ ಸಿನಿಮಾಗಳು ನೋಡಿ ಈ ಸಿನಿಮಾಗಳು ನೋಡಿದಾಗಲೂ ತುಂಬ ಈಸಿ ವೇ ಆಫ್ ಫಿಲ್ಮ್ ಮೇಕಿಂಗ್ ಅಥವಾ ಯಾವುದೋ ಒಂದು ಫಾರ್ಮುಲಾನ
ಫಾಲೋ ಮಾಡ್ತಾ ಸೊ ತುಂಬ ಶ್ರದ್ಧೆಯಿಂದ ಸಿನಿಮಾ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ಅವ್ರಿಗೆ ತುಂಬ ಒಳ್ಳೆಯದಾಗಬೇಕು. ಸೊ ದಟ್ ಅವರು ಮುಂದಿನ ದಿನಗಳಲ್ಲಿ ಒಂದಿಷ್ಟು ಜನರಿಗೆ ಸಿನಿಮಾ ಮಾಡ್ತಾರೆ, ನನಗೂ ಒಂದು ಸಿನಿಮಾ ಮಾಡ್ತಾರೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್.